ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರಿಗೂ ಕಷ್ಟ ಸುಖ ಅಂತಕ್ಕಂಥದ್ದು ಎಲ್ಲರಿಗೂ ಬಂದೇ ಬರುತ್ತೆ. ಅಂತಹ ಕಷ್ಟ ಕಾಲದಲ್ಲಿ ನಾವು ಯಾವುದು ದಿಕ್ಕು ತೋಚದೇ ಇದ್ದಂತಹ ಸಂದರ್ಭ, ನಮಗೆ ಯಾವುದೇ ಸಹಾಯ ಸಿಗದೇ ಇರತಕ್ಕಂಥ ಸಂದರ್ಭ, ಯಾವುದೋ ನಮ್ಮ ಯೋಜನೆಗಳಿಗಿರ್ಬೋದು ಅಥವಾ ಕಷ್ಟ ಕಾಲದಲ್ಲಿರ್ಬೋದು, ವಿದ್ಯಾರ್ಥಿಗಳಿಗೆ ಫೀಸ್ ಇರ್ಬೋದು, ಮನೆಯ ವಿಚಾರದಲ್ಲಿರ್ಬೋದು, ಹಾಸ್ಪಿಟ್ಲ್ ವಿಚಾರದಲ್ಲಿರ್ಬೋದು, ಅನಾರೋಗ್ಯ ಪೀಡಿತರಾಗಿದ್ದಾಗ ಹಾಸ್ಪಿಟ್ಲಲ್ಲಿ ಕಟ್ಟಬೇಕಾಗಿರ್ತ ಹಣಕ್ಕಿರ್ಬೋದು, ನಾವೇನು ಮಾಡ್ತೀವಿ, ತಕ್ಷಣವೇ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಒಡವೆಗಳನ್ನು ನಾವು ಬ್ಯಾಂಕಲ್ಲಿ ಅಥವಾ ಎಲ್ಲೋ ಅದಕ್ಕೆ ತಕ್ಕ ಹಾಗೆ ಅಡ ಇಡ್ತಕ್ಕಂತಹ ಒಂದು ಪ್ರಕ್ರಿಯೆ ಮೊದಲಿಂದಲೂ ನಡ್ಕೊಂಡು ಬರ್ತಾ ಇದೆ. ಆದರೆ ನಮ್ಮ ಈ ಒಂದು ಶಾಸ್ತ್ರದ ಪ್ರಕಾರದಲ್ಲಿ, ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ಈ ಜಗತ್ತಿನಲ್ಲಿ ಸಾಲ ಇಲ್ಲದೆ ಇರತಕ್ಕಂಥವರು ತುಂಬ ವಿರಳ. ಇಲ್ಲದೇ ಇರತಕ್ಕಂಥವ್ರು ಇರಬಹುದು, ಆದರೆ ತುಂಬ ವಿರಳ ಅಂತ ಹೇಳ್ಬೋದು. ಆದರೆ ಶ್ರೀಮಂತರಿಗೆ ಅವರಿಗೆ ತಕ್ಕ ಪ್ರಾಬ್ಲಮ್ ಅವರಿಗಿರುತ್ತೆ, ಬಡವರಿಗೆ ಅವರಿಗೆ ತಕ್ಕ ಒಂದು ತೊಂದರೆ ಅವ್ರಿಗೂ ಕೂಡ ಇರತಕ್ಕಂಥದ್ದು. ಆದರೆ ಕಷ್ಟ ಕಾಲದಲ್ಲಿ ಆಭರಣಗಳನ್ನು ಅಡ ಇಟ್ಟಿರ್ತಕ್ಕಂಥ ಆಭರಣಗಳು ಎಷ್ಟೋ ಸರಿ ಬಿಡಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಇನ್ನು ಬಿಡಿಸ್ಕೊಳ್ಳೋಕ್ಕೆ ಹೋದಾಗ ನಮಗೆ ಪೂರ್ತಿಯಾಗಿ ಅವು ವಾಪಸ್ ಬರುತ್ತೆ ಅಂತಕ್ಕಂತಹ ಒಂದು ಎಲ್ಲೂ ನಂಬಿಕೆ ಇರೋದೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಅಡ ಇಟ್ಟಿರ್ತಕ್ಕಂಥ ಆಭರಣಗಳನ್ನು ನಾವು ಹಣ ಕೊಟ್ಟು ಬಿಡಿಸ್ಕೊಳ್ಳೋಕೆ ಹೋದರೂ ಕೂಡ ನಮ್ಮ ಆಭರಣ ನಮಗೆ ಪೂರ್ತಿಯಾಗಿ ವಾಪಸ್ ಬರ್ತಾ ಇಲ್ಲ. ಇದನ್ನು ನಾವು ಈಗ ಪತ್ರಿಕೆಗಳಲ್ಲಿ, ಎಲ್ಲೋ ಒಂದು ಕಡೆ ಮಾಧ್ಯಮಗಳಲ್ಲಿ ಇದನ್ನೆಲ್ಲ ಗಮನಿಸ್ತಾ ಇದ್ದೀವಿ. ಆದರೆ ಶಾಸ್ತ್ರಾನುಸಾರ ನೋಡೋಕ್ಕೆ ಹೋದಾಗ ಇಂದಿನ ಒಂದು ಪರಿಸ್ಥಿತಿಯಲ್ಲಿ ಅದಕ್ಕೊಂದು ತಂತ್ರ ಇರುತ್ತೆ, ಅದಕ್ಕೊಂದು ವಿಧಾನ ಇದೆ. ಆ ವಿಧಾನವನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಒಡವೆ, ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ಇಟ್ಟಿರ್ತಕ್ಕಂಥ ಆಭರಣ ನಾವು ವಾಪಸ್ ಪಡೆಯೋಕ್ಕೆ ಸಾಧ್ಯತೆಗಳು ಇದೆ. ಹಾಗೆ ಇವತ್ತಿನ ದಿನ ಏನಾಗಿದೆ, ಯಾರು ಅಡ ಇಡಕ್ಕೆ ಹೋಗ್ತೀವಿ ಆ ದಿನ ಬಹಳಷ್ಟು ಉತ್ಸುಕತೆಯಿಂದ ಹೋಗಿ ನಮ್ಮ ಒಡವೆಯನ್ನು ನಾವಿಟ್ಟು ಪೂರ್ತಿ ದುಡ್ಡು ನಾವು ತಂದಿರೋದಿಲ್ಲ. 60% ಅಥವಾ ಎಷ್ಟೋ ಒಂದು % ಕೊಟ್ಟಿರ್ತಾರೆ. ನಮ್ಮ ಒಡವೆನೇ ಇನ್ನೂ ಅವ್ರ ಕಡೆ ಜಾಸ್ತಿ ಇರುತ್ತೆ. ಅಂಥವರು ನಿರ್ಲಕ್ಷ್ಯ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಟ್ಟು ಆ ಒಡವೆಗಳೆಲ್ಲವೂ ಕೂಡ ನಾವು ಕಳ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಆದರೆ ಇದನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಬ್ಯಾಂಕಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಇಟ್ಟಿರ್ತಕ್ಕಂಥ ಆ ಒಡವೆಗಳನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಏನಾದರೂ ಮಾರ್ಗ ಇದೆಯಾ ಅಂತಕ್ಕಂಥ ಒಂದು ವಿಧಾನವನ್ನು ನೋಡೋಕೆ ಹೋದಾಗ ನಾವು ಇವೆಲ್ಲವೂ ಕೂಡ ನಂಬಿಕೆ ಆಧಾರ. ಶುಕ್ರವಾರದಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ 6:30 ಒಳಗಡೆ ಶುಕ್ರವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಶುಚಿರ್ಭೂತರಾಗಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಹಳದಿ ಬಟ್ಟೆಯನ್ನು ತಗೊಂಡು ಆ ಹಳದಿ ಬಟ್ಟೆಯಲ್ಲಿ ಅರಿಶಿನ ಕೊಂಬನ್ನು ಇಟ್ಟು, ಹಳದಿ ಬಟ್ಟೆಯಲ್ಲಿ ಅರಿಶಿನ ಕೊಂಬನ್ನಿಟ್ಟು ₹1 ನಾಣ್ಯವನ್ನು ಅದರಲ್ಲಿಟ್ಟು ಬಿಳಿ ಸಾಸಿವೆಯನ್ನು ಅದರಲ್ಲಿ ಹಾಕಿ ಕಟ್ಟಿ, ಏನಿಲ್ಲ ಅದರಲ್ಲಿ ನೋಡಿ, ಕೇವಲ ಅರಿಶಿನ ಬಟ್ಟೆ, ಹಳದಿ ಬಟ್ಟೆ, ಅರಿಶಿನ ಕೊಂಬು ಎಷ್ಟು ಇಡಬೇಕು, 2 ಕೊಂಬನ್ನು ಇಡಬೇಕು. ಹಾಗೆ ₹1 ನಾಣ್ಯ ಇಡಬೇಕು. ಬಿಳಿಯ ಸಾಸಿವೆಯನ್ನು ಜಾಸ್ತಿ ಇಲ್ಲ, ಒಂದಷ್ಟು ಬಿಳಿಯ ಸಾಸಿವೆಯನ್ನು ಅದರಲ್ಲಿಟ್ಟು ಅದನ್ನು ಕಟ್ಟಿ ಅದನ್ನು ಕೈಯಲ್ಲಿಟ್ಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು. ಅದು ನಿಮ್ಮ ಇಷ್ಟ ದೇವರು, ಕುಲದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಹರಕೆಯನ್ನು ಕಟ್ಟಿಕೊಂಡು, ಅದೇ ನೀವು ಬ್ಯಾಂಕಲ್ಲಿ ಏನು ಹಣ ಒಡವೆ ಇಟ್ಟಿರ್ತೀರ, ಒಂದು ರೆಸಿಪ್ಟ್ ಇರುತ್ತೆ, ಅಥವಾ ನೀವೆಲ್ಲಾದರೂ ಬೇರೆಯವ್ರ ಹತ್ರ ಆ ಸೇಟ್ಗಳ ಹತ್ರ ಅಲ್ಲಿ ಇಟ್ಟಿರ್ತೀರ, ಅದರ ರಸೀದಿ ಇರುತ್ತಲ್ಲ, ಆ ರಸೀದಿಯ ಮೇಲೆ ಆ ಒಂದು ರೆಸಿಪ್ಟ್ ಅಂತ ಏನು ಕರಿತೀವಿ, ಅದರ ಮೇಲೆ ಈ ಮುಡುಪನ್ನು ಇಟ್ಟು ಪೂರ್ವಾಭಿಮುಖವಾಗಿ ಕುಳಿತು ಆ ದೇವರನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಕುಲದೇವರು ಅಥವಾ ಇಷ್ಟ ದೇವರಿಗೆ, ನೋಡು ಈ ಒಡವೆ ಅಲ್ಲಿಟ್ಟಿದ್ದೀನಿ, ನನಗೆ ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಪ್ಪ ಅಥವಾ ಅಮ್ಮ, ಯಾವ ದೇವರಿದ್ದರೆ ಆ ದೇವರಿಗೆ ಪ್ರಾರ್ಥನೆ ಮಾಡಿ ಇದನ್ನು ನನಗೆ 90 ದಿವಸದೊಳಗಡೆ ಬಿಡಿಸ್ಕೊಳ್ಳೋಕ್ಕೆ ನನಗೆ ಶಕ್ತಿಯನ್ನು ಕೊಡುವಂಥ ಪ್ರಾರ್ಥನೆ ಮಾಡಿ ಅದನ್ನು ನೀವು ಬೀರುವಲ್ಲಿ ಅಥವಾ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಪ್ರತಿ ಶುಕ್ರವಾರವೂ ಅದು ಕೈಯಲ್ಲಿ ಇಟ್ಕೊಂಡು ಅದೇ ರೀತಿ ಪ್ರಾರ್ಥನೆ ಮಾಡಿ 3 ಶುಕ್ರವಾರ ಈ ರೀತಿ ಮಾಡಿ, 3 ಆಗಲಿಲ್ಲ ಅಂದರೆ 6 ಶುಕ್ರವಾರ ಮಾಡಿ, ಖಂಡಿತವಾಗ್ಲೂ ನೀವು ಇಟ್ಟಿರ್ತಕ್ಕಂಥ ಒಡವೆ ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯತೆಗಳು ತುಂಬ ಇರುತ್ತೆ. ನಿಮಗೆ ಆ ಒಂದು ಮನೆ ದೇವರು ಅಥವಾ ಇಷ್ಟ ದೇವರು, ಕುಲದೇವರು ಗೊತ್ತಿಲ್ಲ ಅಂದರೆ, ಯಾಕೆಂದರೆ ಸ್ಥಿತಿಗೆ ಕಾರಕತ್ವ ಇರತಕ್ಕಂಥ ವಿಷ್ಣು, ಆಕೆ ಹಣಗಳ ಒಂದು ಕಲವು ವೆಂಕಟನಾಥ ಅಂತೀವಿ. ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಜಪ ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ಅದನ್ನು ಕೈಯಲ್ಲಿಟ್ಕೊಂಡು ಪ್ರಾರ್ಥನೆ ಮಾಡಿ ಅದನ್ನು ನೀವು ಈ 3 ಶುಕ್ರವಾರ 6 ಶುಕ್ರವಾರ ಹೊಸ್ದಾಗಿ ಮಾಡಬೇಕಾಗಿಲ್ಲ. ಪ್ರಥಮ ದಿನ ಮಾಡಿದ್ದೀರಿ ಏನಿದಿರೋ ಅದನ್ನೇ ಆ ಗಂಟು ಅಥವಾ ಮುಡುಪನ್ನು ತಗೊಂಡು ಆ ರೆಸಿಪ್ಟನ್ನು, ಅಥವಾ ನೀವೊಂದು ಜೆರಾಕ್ಸ್ ರೆಸಿಪ್ಟ್ ತಗೊಳ್ಳಿ, ಒರಿಜಿನಲ್ ಎತ್ತಿಟ್ಟು ಆ ರೆಸಿಪ್ಟನ್ನು ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ವಾಪಸ್ ಬರುತ್ತೆ. ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ನಮಗೆ ನಂಬಿಕೆ ನಮ್ಮ ಉಸಿರು ಅಂತ ಹೇಳ್ತಾ ನಂಬಿಕೆಯಿಂದ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ನಮಸ್ಕಾರ.